ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಮಾರ್ನಿಂಗು ನಮ್ಮ ಮನೆ ದೇವರು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಾನು, ನನ್ನ ಹಸ್ಬೆಂಡು, ನನ್ನ ಮಗ. ನನ್ನ ಮಗಳು ಬರಲಿಲ್ಲ, ಅವಳಿಗೆ ಎಕ್ಸಾಮ್ ನಡೀತಾಯಿತ್ತು. ಏನಂದರೆ ನೈಟು ಪ್ಲ್ಯಾನ್ ಮಾಡಿದ್ವಿ, ಮಾರ್ನಿಂಗು ಹೊರಟಿದ್ವಿ. ಅಂದರೆ ಅವತ್ತೆಲ್ಲ ಫುಲ್ಲು ಮೋಡ ಮುಚ್ಕೊಂಡಿತ್ತು, ಮಳೆ ಬರೋ ಮುನ್ಸೂಚನೆಗಳಿತ್ತು. ಇದು ಬೆಳ್ಳೂರು ಟೋಲ್ ಹತ್ರ ಇದು. ನೆಕ್ಸ್ಟು ಲೆಫ್ಟ್ ರೋಡ್ ಇದು. ನಾವು ನಮ್ಮ ಮನೆ ದೇವ್ರಿಗೆ ಹೋಗೋ ದಾರಿ ಇದು. ನಮ್ಮ ಮನೆ ದೇವರು ಇರೋದು ನಾಮಂಗಲದಲ್ಲಿ. ಅಂದರೆ ಈ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನಮ್ಮ ಮನೆ ದೇವರು. ನಾವು ದೇವರು ಬಂದು ನಮ್ಮ ಮನೆದು ಮುಲ್ಕಟ್ಟಮ್ಮ. ಅಂದರೆ ತುಂಬ ಶಕ್ತಿ ದೇವತೆ ಅದು. ಮತ್ತು ನಮಗೇನಾದರೂ ಏನೋ ಕೆಲಸ ಆಗ್ತಾಯಿಲ್ಲ ಏನಿಲ್ಲ ಅಂದರೆ ನಾವು ಒಂದು ಸತಿ ಅಲ್ಲಿ ಹೋಗಿ ಬಂದಮೇಲೆ ನಮಗೆ ಏನೊಂದೂ ಕಾರ್ಯ ನೆರವೇರೋದು. ಆದ್ದರಿಂದ ನಾವಂತೂ ಮಿಸ್ ಮಾಡಲ್ಲ. ವರ್ಷಕ್ಕೊಂದು 6-7 ಟೈಮ್ಸ್ ಆದರೂ ಹೋಗ್ತೀವಿ ನಮ್ಮ ಮನೆ ದೇವ್ರಿಗೆ, ಹೆಣ್ದೇವ್ರಿಗೂ ಗಂಡದೇವ್ರಿಗೂ. ಅಂದರೆ ಈ ಸತಿ ಗಂಡದೇವ್ರಿಗೆ ಹೋಗಲಿಲ್ಲ, ಅಂದರೆ ನೆಕ್ಸ್ಟು ಬೇರೆ ಕಡೆ ಇತ್ತು ಪ್ಲ್ಯಾನ್ ಹೋಗೋದು. ಅದು ನೆಕ್ಸ್ಟು ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ನೆಕ್ಸ್ಟ್ ಪಾರ್ಟಲ್ಲಿ ಬರುತ್ತೆ. ಈಗ ನಮ್ಮ ಮನೆ ದೇವರು ಮುಲ್ಕಟ್ಟಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ತುಂಬ ಸ್ಟ್ರಾಂಗು ದೇವರು ಶಕ್ತಿ ಅಷ್ಟಿದೆ. ನಾವೇನೇ ಅಂದ್ಕೊಂಡ್ರೂ ನಿಜವಾಗ್ಲೂ ಆಗುತ್ತೆ. ಮತ್ತು ನಮಗೇನಾದರೂ ಕಣ್ಣು ದೃಷ್ಟಿ ಅದು ಇದು ಬಿದ್ದಿದ್ರೆ ನಾವು ಹೋಗಿಲ್ಲಿ ತಡೆ ಓಡಿಸ್ಕೊಂಡ್ಮೇಲೆ ಅದು ಸರಿ ಹೋಗುತ್ತೆ. ನಾವಂತೂ ವರ್ಷಕ್ಕೊಂದು ಮಿಸ್ ಇಲ್ಲ ಅಂದರೂ ಒಂದು 5 ಟೈಮ್ಸ್ ಆದರೂ ತಡೆ ಓಡಿಸ್ಕೊತೀವಿ. ನಾವೇನಂದರೆ ತುಂಬ ನಂಬಿದ್ದೀವಿ ನಮ್ಮ ಮನೆ ಹೆಣ್ದೇವ್ರನ್ನ ಮತ್ತು ಗಂಡದೇವ್ರನ್ನ. ನಮ್ಮದೇನೇ ಇದ್ರೂ ಇವ್ರ ಹತ್ರನೇ ಬೇಡ್ಕೊಳ್ಳೋದು ನಾವು. ಏನೊಂದು ಒಳ್ಳೆ ಕಾರ್ಯ ಆಗಬೇಕಂದ್ರೂ ನಾನು ಬಂದು ಇಲ್ಲಿ ಬೇಡ್ಕೊಂಡೆ ನಾನು ಮುಂದುವರಿಯೋದು. ನನಗೆ ಈ ತಾಯಿ ಕೈ ಬಿಟ್ಟಿಲ್ಲ, ನನ್ನ ಕೈ ಹಿಡ್ದು ನನ್ನ ಎತ್ತಿದ್ದಾರೆ. ನಾನು ತುಂಬ ಕಷ್ಟದಲ್ಲಿದ್ದಾಗಲೂ ನನಗೆ ಯಾರೂ ನನ್ನ ಜೊತೆಲಿಲ್ಲ ಅಂದ್ರೂ ನನಗೆ ನನ್ನ ತಾಯಿನೇ ಕಾಪಾಡಿರೋದು. ಈ ತಾಯಿ ಇವರೇ ನಮ್ಮ ಮನೆ ದೇವರು ಮುಲ್ಕಟ್ಟಮ್ಮ. ಆಮೇಲೆ ಅದೆಲ್ಲ ದರ್ಶನ ಆಗಿ ಆಚೆಗಡೆ ನಾವು ಕೈ ಮುಕ್ಕೊಂಡು ಕರ್ಪೂರ ಹಚ್ಕೊಂಡು ಬರ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.